PSI ಎಕ್ಸಾಮ್ ಅಲ್ಲಿ ರಿಪೀಟೆಡ್ ಆಗಿರೋ 10 ಇಂಪಾರ್ಟೆಂಟ್ ಪ್ರಶ್ನೆಗಳು ಮಿಸ್ ಮಾಡದೆ ನೋಡಿ. ನಿಮ್ಮ ಮೊದಲನೇ ಪ್ರಶ್ನೆ, RTI ಆಕ್ಟ್ ಜಾರಿಗೆ ಬಂದ ವರ್ಷ ಯಾವುದು? ನಿಮ್ಮ ಆಪ್ಷನ್ಗಳು: A 2002, B 2005, C 2008, D 2010. ಸರಿಯಾದ ಉತ್ತರ B 2005. ನಿಮ್ಮ ಎರಡನೇ ಪ್ರಶ್ನೆ, ಲೋಕಾಯುಕ್ತ ವ್ಯವಸ್ಥೆ ಕರ್ನಾಟಕದಲ್ಲಿ ಯಾವ ವರ್ಷ ಪ್ರಾರಂಭವಾಯಿತು? A 1984, B 1986, C 1990, D 1995. ಮುಂದಿನ ಪ್ರಶ್ನೆ, ನ್ಯಾಷನಲ್ ಎಮರ್ಜೆನ್ಸಿ ಘೋಷಿಸುವ ಆರ್ಟಿಕಲ್ ಯಾವುದು? A 352, B 356, C 360, D 370. ಉತ್ತರ E 352. ಮುಂದಿನ ಪ್ರಶ್ನೆ, ಆರ್ಟಿಕಲ್ 21 ಯಾವ ಹಕ್ಕಿಗೆ ಸಂಬಂಧಿಸಿದೆ? A ಸಮಾನತೆ ಹಕ್ಕು, B ಸ್ವಾತಂತ್ರ್ಯ ಹಕ್ಕು, C ಜೀವನ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯ ಹಕ್ಕು, D ಧರ್ಮ ಸ್ವಾತಂತ್ರ್ಯ. ಸರಿ ಉತ್ತರ C ಜೀವನ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯ ಹಕ್ಕು. ನಿಮ್ಮ ಮುಂದಿನ ಪ್ರಶ್ನೆ, ಕರ್ನಾಟಕದ ಹೈಕೋರ್ಟ್ ಎಲ್ಲಿದೆ? A ಮೈಸೂರು, B ಬೆಳಗಾವಿ, C ಧಾರವಾಡ, D ಬೆಂಗಳೂರು. ಸರಿಯಾದ ಉತ್ತರ D ಬೆಂಗಳೂರು. ಮುಂದಿನ ಪ್ರಶ್ನೆ, ರೋಲ್ ಆಫ್ ಲಾ ತತ್ವವನ್ನು ಪ್ರತಿಪಾದಿಸಿದವರು ಯಾರು? A ಡೈಸಿ, B ಜಾನ್ ಲಾಕ್, C ರೂಸೋ, D ಮೊಂಟೆಸ್ಕ್ಯೂ. ಸರಿಯಾದ ಉತ್ತರ FDC. ನಿಮ್ಮ ಮುಂದಿನ ಪ್ರಶ್ನೆ, IPC ಜಾರಿಗೆ ಬಂದ ವರ್ಷ ಯಾವುದು? A 1857, B 1860, C 1861, D 1872. ಸರಿಯಾದ ಉತ್ತರ B 1860. ಭಾರತದಲ್ಲಿ CAG ನೇಮಕಾತಿ ಮಾಡುವರು ಯಾರು? A ಪ್ರಧಾನಮಂತ್ರಿ, B ರಾಷ್ಟ್ರಪತಿ, C ಲೋಕಸಭಾ ಸ್ಪೀಕರ್, D ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ. ಸರಿಯಾದ ಉತ್ತರ B ರಾಷ್ಟ್ರಪತಿ. ಮುಂದಿನ ಪ್ರಶ್ನೆ, ಕರ್ನಾಟಕ ಜಿಲ್ಲಾ ಪಂಚಾಯತ್ ವ್ಯವಸ್ಥೆ ಯಾವ ಸಂವಿಧಾನ ತಿದ್ದುಪಡಿಯಿಂದ ಬಂದಿದೆ? A 42ನೇ, B 44ನೇ, C 73ನೇ, D 86ನೇ. ಸರಿಯಾದ ಉತ್ತರ C 73ನೇ ತಿದ್ದುಪಡಿ. ಭಾರತೀಯ ಸಂವಿಧಾನ ಮೂಲ ರಚನೆ ತತ್ವವನ್ನು ಯಾವ ಪ್ರಕರಣದಲ್ಲಿ? A ಗೋಳಕ್ನಾಥ್ ಪ್ರಕರಣ, B ಕೇಶವಾನಂದ್ ಭಾರತಿ ಪ್ರಕರಣ, C ಮೀನಾರ್ವ ಮಿಲ್ಸ್ ಪ್ರಕರಣ, D ಶಂಕರಿ ಪ್ರಸಾದ್ ಪ್ರಕರಣ. ಸರಿಯಾದ ಉತ್ತರ B ಕೇಶವ ಆನಂದ ಭಾರತಿ ಪ್ರಕರಣ. ಹೀಗೆ ಮತ್ತಷ್ಟು ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.